ಒಳ್ಳೆತನದಿಂದಾನೇ ನಾವು ಗೆದ್ದು ಹೋಗೋಣ. ಅವ್ರ ತರ ನಾವು ಆ ಮಾರ್ಗದಲ್ಲಿ ನಾವು ಹೋಗೋದೇ ಬೇಡ. ಎಲ್ಲದಕ್ಕೂ ಒಂದು ಕಾಲ ಬರುತ್ತೆ, ಒಳ್ಳೆಯದಕ್ಕೂ ಕಾಲ ಬರುತ್ತೆ. ಎಲ್ಲ ಟೈಮಲ್ಲೂ ಇದು ನಡೆಯಲ್ಲ, ಇವೆಲ್ಲ ನಡೆಯಲ್ಲ. ಇದು ಜನಕ್ಕೆ ಗೊತ್ತಾಗುತ್ತೆ. ಒಂದ್ಸಲ ಏನೋ ಒಂದು ಮಾತಿಗೆ ನಂಬಿ ಸ್ವಲ್ಪ ಮೋಸ ಹೋಗ್ತಾರೆ, ಪ್ರತಿ ಸಲ ಏನೋ ಮೋಸ ಹೋಗಲ್ಲ. ಬನ್ನಿ, ಈಗ ಒಂದೇ ವಿಷಯ ಹೇಳ್ತೀನಿ, ನೀವು ನೆನಪಲ್ಲಿ ಇಟ್ಕೋಬೇಕು. ಮಗನ್ನ ಗೆಲ್ಸಿದ್ರೆ ಮಂಡ್ಯವನ್ನ ನಾನು ಅಭಿವೃದ್ಧಿ ಮಾಡ್ತೀನಿ ಅಂತ ಹೇಳ್ತಾರೆ. ಹಾಗಾದ್ರೆ ಮಗ ಗೆಲ್ದೆ ಹೋದ್ರೆ ಮಂಡ್ಯವನ್ನ ಬಿಟ್ಬಿಡ್ತಾರ ಅವರು? ಏನು ಮಾಡೋದು? ಮಗ ಇದ್ರೆ ಮಂಡ್ಯ ಬೇಕು, ಮಗ ಇಲ್ಲ ಅಂದ್ರೆ ಮಂಡ್ಯ ಬೇಡವಾ? ಮತ್ತೆ ಇಲ್ಲಿ 8 ಜನ MLA-ಗಳಿದಾರಲ್ಲ, ಅವ್ರು ಏನಕ್ಕಿದ್ದಾರೆ? ಅವರು 3 ಜನ ಮಂತ್ರಿ, 3 ಜನ MLC-ಗಳು, MP, ಹಾಲಿ MP, ಮೊನ್ನೆ ಬೈ ಎಲೆಕ್ಷನ್ ಅಲ್ಲಿ ಗೆದ್ದು ಬಂದವರು. ಇಷ್ಟು ಜನ ಇರೋದು ಏನಕ್ಕೆ ಮತ್ತೆ? ಏನ್ ಮಾಡ್ಕೊಂಡು ಅವ್ರ ಜನಕ್ಕೆ ಸಹಾಯ ಮಾಡ್ತಿದಾರ? ಅವ್ರವ್ರಿಗೆ ಅವ್ರು ಸಹಾಯ ಮಾಡ್ಕೊಂಡು ಹೋಗ್ತಿದಾರ? ಬೇಡ. ಈ ರಾಜಕಾರಣಕ್ಕೆ ಈಗ ಒಂದು ಕೊನೆ ಮಾಡೋಣ. ನಾವು ಇದು ಅಂತಿಮ ಅಂತ ನಿರ್ಧಾರ ಮಾಡ್ಬಿಡಿ. ಬೇಡ ಅಂತ ಯಾಕೆ ಬೇಕು? ಯಾರಿಗೆ ರೈಟ್ ಮಾಡಬೇಕು, ಯಾರ ಹತ್ರ ಸಾವಿರ ಕೋಟಿ, ಸಾವಿರಾರು ಎಕರೆ ಜಮೀನು ಇದೆಲ್ಲ ಅಕ್ರಮವಾಗಿ ಮಾಡ್ಕೊಂಡಿದ್ದಾರೆ ಎಲ್ಲ ಇಲ್ಲೆಲ್ಲ ಕೇಂದ್ರದಲ್ಲಿ ಗೊತ್ತಿದೆ ಬಿಡಿ. ಅದು ತಕ್ಕ ನ್ಯಾಯ ಸಿಗುತ್ತೆ ಅವ್ರಿಗೆ. ಸ್ವಲ್ಪ ಕಾದು ನೋಡೋಣ ಏನೇನು ಯಾರೇ ಆಗಲಿ. ಈಗಾಗಲೇ ಒಂದಷ್ಟು ಆಗ್ತಾ ಇದೆ, ನೀವು ನೋಡ್ತಾ ಇದ್ದೀರಾ. ED-ಇಂದ, ಇನ್ಕಮ್ ಟ್ಯಾಕ್ಸ್ ಇಂದ ಯಾರ್ಯಾರಿಗೆ ಯಾರು ಜಪ್ತಿ ಮಾಡಿದ್ದಾರೆ ಅಂತ ನೀವು ನೋಡ್ತಿದ್ದೀರಾ. ಇವತ್ತು ಜೋಡೆತ್ತುಗಳು ನಾವು ಅವರಲ್ಲ ಅಂತ ಹೇಳ್ತಾರಲ್ಲ, ನೋಡೋಣ ನಮ್ಮ ಜೋಡೆತ್ತುಗಳ ಮುಂದೆ ಆ ಜೋಡೆತ್ತುಗಳು ಗೆಲ್ತಾರ? ಮಂಡ್ಯದ ಜನ ಮುಗ್ಧರು, ಮುಟ್ಟಾಳರಲ್ಲ. ಈ ಮಾತನ್ನ ಅವ್ರಿಗೆ ತೋರಿಸ್ಕೊಡೋಣ. ಈ 18ನೇ ತಾರೀಕು ನಿಮ್ಮಲ್ಲಿ ಪ್ರತಿಯೊಬ್ಬರು ಒಂದು ವಾಗ್ದಾನ ಮಾಡ್ಬೇಕು ನನಗೆ. ನೀವು